ಮೇಷರಾಶಿಯ ಭವಿಷ್ಯ. ಯಾರ್ಯಾರು ಮೇಷರಾಶಿಯವರಿದ್ದೀರೋ ನೀವೆಲ್ಲರೂ ಕೂಡ ಈ ತಿಂಗಳಲ್ಲಿ ಎಷ್ಟು ತಾಳ್ಮೆಯಿಂದ ವರ್ತಿಸ್ತೀರೋ ಅಷ್ಟು ಒಳ್ಳೇದಾಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನ ಕೈಗೂಡ್ಬೇಕಾದ್ರೂ ಒಂದಲ್ಲ 100 ಬಾರಿ ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ ಒಳ್ಳೇದಾಗುತ್ತೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಏಕಾಗ್ರತೆ ನಿಮ್ಗೆ ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂದ್ರೆ ಚೆನ್ನಾಗಿ ಓದ್ತಿದ್ದೀನಿ ಅನ್ನೋ ಅಹಮಿಂದ ವಿದ್ಯೆಯ ಕಡೆ ಗಮನ ಕಮ್ಮಿ ಆದಾಗ ಏನಾಗುತ್ತೆ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳಾಗುತ್ತೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ತುಂಬಾ ಅದ್ಭುತವಾಗಿದೆ. ಯಾರೆಲ್ಲ ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ದಾಂಪತ್ಯದ ವಿಚಾರಕ್ಕೆ ಬಂದಾಗ ಇಬ್ಬರು ಕೂಡ ಕೂತು ಮಾತಾಡಿ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ, ಅದ್ರ ಕಡೆ ಗಮನವನ್ನ ಕೊಡಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಂಡಿ ನೋವು, ಕಾಲ್ ನೋವು ಇದೆಲ್ಲ ಇರುತ್ತೆ, ಇದ್ರ ಕಡೆ ಗಮನವನ್ನ ಕೊಡಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಈ ಮಾಸದಲ್ಲಿ ಹೇರಳವಾಗೇನೋ ಹಣ ಬರುತ್ತೆ ಎಲ್ಲಾ ಮೂಲಗಳಿಂದ, ಆದ್ರೆ ಖರ್ಚು ಅಷ್ಟೇ ಇರುತ್ತೆ, ಅದ್ರ ಕಡೆ ಗಮನ ಕೊಡಿ. ಇನ್ನ ಅದೃಷ್ಟದ ಸಂಖ್ಯೆ ಅಂತ ಬಂದಾಗ 2, 4, 6, 8 ಈ ನಂಬರ್ಗಳು ಅದ್ಭುತವಾಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಹಾಗೆ ಕಲರ್ ಬಂದಾಗ ಬಿಳಿ ವಸ್ತ್ರವನ್ನ ಜಾಸ್ತಿ ಯೂಸ್ ಮಾಡಿ ಈ ಒಂದು ಮಾಸದಲ್ಲಿ. ಇನ್ನ ಯಾವ ಭಗವಂತನನ್ನ ಆರಾಧನೆ ಮಾಡಬೇಕು ಅಂದ್ರೆ ಈ 4 ಸೋಮವಾರಗಳು ಕೂಡ ನೀವು ಶಿವನ ದೇವಾಲಯಕ್ಕೆ ಕ್ಷೀರಾಭಿಷೇಕವನ್ನ ಮಾಡಿಸೋದ್ರಿಂದ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಧನ್ಯವಾದಗಳು.